ಹುಬ್ಬಳ್ಳಿಯ ಮತ್ತು ತಳವಾರ ಸಮನ್ವಯ ಸಮಿತಿ ವತಿಯಿಂದ ಇಂದು ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ, ಏನು ಮೊನ್ನೆ 24ನೇ ತಾರೀಕಿನ ದಿವಸ ಬಿಜೆಪಿಯ ಒಂದು ಕಲಬುರಗಿ ಚಲೋ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಮುಖಂಡರಾದಂತ ಮತ್ತು ರಾಜ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತ ಮುಖ್ಯ ಸಚೇತಕರಾದಂತ ಶ್ರೀ ರವಿಕುಮಾರ್ ಅವರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸನ್ನು ದಾಖಲಿಸಿರುವುದು ನಾವು ಖಂಡಿಸ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಸುಳ್ಳು ಅಟ್ರಾಸಿಟಿ ನಗರದ ಐವನ್ಶಾಹಿ ಅತಿಥಿ ಗೃಹದಲ್ಲಿ ಸಮಾಜದ ಎಲ್ಲಾ ಸಂಘಟನೆಗಳ ಮುಖಂಡರು ಸಭೆಯನ್ನು ಮಾಡಿ, ಆ ಸಭೆಯ ನಂತರ ಮೊನ್ನೆ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿ, ಆ ದಿವಸ ಶ್ರೀ ರವಿಕುಮಾರ್ ಅವರು ಯಾವುದೇ ಒಂದು ಜಾತಿ ನಿಂದನೆ ಪ್ರಸ್ತಾಪ ಮಾಡದೆ ಜಿಲ್ಲೆಯಲ್ಲಿರುವಂತ ಏನು ಆಡಳಿತದ ಕಾರ್ಯವೈಖರಿ, ಏನು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯದಿಂದ ಕೂಡಿದೆ. ಆದ್ದರಿಂದ ಇವರನ್ನು ಕೂಡಲೇ ಇವತ್ತಿನ ದಿವಸ ಆ ಒಂದು ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಇಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಎನ್ನುವಂತ ಹಲವಾರು ಘಟನೆಗಳನ್ನು ಇವತ್ತಿನ ದಿವಸ ಅವರು ಉದಾಹರಣೆಯಾಗಿ ತಗೊಂಡು, ಏನು ಚಿತ್ತಾಪುರದಲ್ಲಿ ನಡೆದಂತ ಅಕ್ರಮ ಮರಳುಗಾರಿಕೆ ಆಗಿರ್ಬೋದು, ಏನು ಚಿತ್ತಾಪುರ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಈ ನಮ್ಮ ಶಿವರಾಜ್ ಎನ್ನುವಂತ ಒಬ್ಬ ರೈತನ ಟ್ರ್ಯಾಕ್ಟರ್ ಮೇಲೆ ಎಂಜಿನ್ ಮೇಲೆ ತೋರಿಸಿಕೊಡುತ್ತಾರಂತ ಸುಳ್ಳು ಕೇಸ್ ಹಾಕಿದಾಗಿರ್ಬೋದು, ಮತ್ತು ಅದರಂತೆ ಚಲವಾದಿ ನಾರಾಯಣಸ್ವಾಮಿ ಅವರು ಏನು ವಿಧಾನ ಪರಿಷತ್ನ ನಾಯಕರಿದ್ದಾರ, ಅವರಿಗೆ ಸುಮಾರು 5 ಗಂಟೆಗಳ ಕಾಲ ದಿಗ್ಬಂಧನ ಹೇರಿ ಇವತ್ತು ದಿವಸ ಅವರಿಗೆ ಅವಮಾನ ಮಾಡಿದಾಗಿರ್ಬೋದು. ನಮ್ಮ ದಲಿತ ಮುಖಂಡರಾದಂತ ಅಂಬಾರಾಯ ಅಷ್ಟಿಗೆ ಅವ್ರ ಮೇಲೆ ಇವತ್ತ ಹಲ್ಲೆ ಮಾಡಿದ್ದು ಇಲ್ಲಿವರೆಗೆ ಕೂಡ FIR ಆಗದೇ ಇರಬಹುದು. ಮತ್ತು ಜೇವರ್ಗಿ ಪುರಸಭೆಯಲ್ಲಿ ಏನು ಸದಸ್ಯರಿಗೆ ಮತದಾನ ಮಾಡಲು ಅವಕಾಶ ಮಾಡದೆ ಇವತ್ತ ಪೊಲೀಸರು ಅವರನ್ನು ಇವತ್ತು ದಿವಸ ಅಕ್ರಮವಾಗಿ ಕರೆದುಕೊಂಡು ಹೋಗಿದ್ದಾಗಿರ್ಬೋದು. ಇವೆಲ್ಲಾ ವಿಷಯಗಳನ್ನ ಇಟ್ಕೊಂಡು ಇವತ್ತಿನ ದಿವಸ ಜಿಲ್ಲಾಡಳಿತ ವೈಫಲ್ಯದಿಂದ ಕೂಡಿದಾರ. ಆದ್ದರಿಂದ ಅವರು ಇವತ್ತ ಈ ರಾಜ್ಯ ಈ ನಮ್ಮ ಭಾರತ ದೇಶದವರ ಬೇರೆಯವರು ಎನ್ನುವ ರೀತಿಯಲ್ಲಿ ಅವರು ಒಂದು ಪ್ರಸ್ತಾವನೆ ಮಾಡಿದರೆ ಹೊರತು ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ ಅವರು ಮಾತನಾಡಿಲ್ಲ. ಜಿಲ್ಲಾಧಿಕಾರಿಗಳ ಬಗ್ಗೆ ಏನಾದರೂ ಕೂಡ ಮಾತನಾಡಿದರೆ ನಾವು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಇವತ್ತಿನ ದಿವಸ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾದ ಪ್ರಿಯಾಂಕ ಖರ್ಗೆ ಅವರು ಅವರ ವಿರುದ್ಧ ಯಾರು ಹೋರಾಟ ಮಾಡ್ತಾರ, ಅವ್ರ ವಿರುದ್ಧ ಯಾರು ಮಾತನಾಡ್ತಾರ, ಅವ್ರ ಮೇಲೆ ಏನು ಸರಣಿ ಕೇಸ್ಗಳು ಹಾಕುವಂತ ಒಂದು ಸಂವಿಧಾನ ವಿರೋಧ ನೀತಿಯನ್ನು ಇವತ್ತು ದಿವಸ ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಇವತ್ತ ಏನು 22ನೇ ತಾರೀಕಿನ ದಿವಸ ಚಲವಾದಿ ನಾರಾಯಣಸ್ವಾಮಿ ಅವರು ಇವತ್ತ ಕೇಸ ಅನ್ನು ಕೊಟ್ಟಿದ್ದಾರೆ, ಇಲ್ಲಿವರೆಗೆ FIR ಮಾಡಿಲ್ಲ. ಆದ್ರೆ ರವಿಕುಮಾರ್ ಅವ್ರ ಮೇಲೆ 24ನೇ ತಾರೀಕಿನ ದಿವಸ ಅವರು ಮಾತಾಡಿ ಪ್ರಸ್ತಾವನೆ ಮಾಡಿದ್ರೆ ಇವತ್ತ 27ನೇ ತಾರೀಕಿನ ದಿವಸ 26ನೇ ತಾರೀಕಿನ ದಿವಸ ಕೇಸ್ ಆಗ್ತದೆ. 24, 25, 26 ಅವರು ಇಲ್ಲಿ ಕಲಬುರಗಿಯಲ್ಲೇ ಇದ್ರು, ಯಾಕೆ ಕೇಸ್ ಮಾಡಿಲ್ಲ ಹಾಗಿದ್ರ? ಅವ್ರು ಹೋದ ನಂತರ ಇವತ್ತು ಪೂರ್ವ ನಿಯೋಜಿತವಾಗಿ ಅವರನ್ನು ಹಿಂದುಳಿದವಾಗಿ ಅವರಿಗೆ ಕಳಂಕ ಸೇರುವ ಸಲುವಾಗಿ ಇವತ್ತಿನ ದಿವಸ ಏನು ಈ ಒಂದು ಅಟ್ರಾಸಿಟಿ ಅನ್ನುವಂಥದ್ದು ದುರ್ಬಳಕೆ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ಹಾಕಿದಾರ. ಅದನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಪ್ರತಿ ತಾಲೂಕಿನಲ್ಲಿ ಎಲ್ಲಾ ಸಮಾಜ ಮುಖಂಡರಿಗೂ ಕೂಡ ಸೂಚನೆ ನೀಡಿದೀವಿ. ನಾವು ಪ್ರತಿಭಟನೆಯನ್ನು ಮಾಡಿ ಮನೆ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ರಿ. ಈ ರೀತಿ ಅಧಿಕಾರ ದುರ್ಬಳಕೆ ಹೆಸರಿನಲ್ಲಿ ಇವತ್ತ ಅಟ್ರಾಸಿಟಿ ದುರುಪಯೋಗ ಮಾಡ್ತಿರುವಂತವ್ರ ಮೇಲೆ ಸೂಕ್ತವಾದಂತಹ ಕ್ರಮ ತೆಗೆದುಕೊಡ್ರಿ ಅನ್ನುವಂತ ಏನು ಪ್ರತಿಭಟನೆ ಮಾಡ್ಲಿಕ್ಕೆ ಎಲ್ಲಾ ತಾಲೂಕುಗಳಿಗೂ ಕೂಡ ನಾವು ಸೂಚನೆ ನೀಡಿದ್ದೀವಿ. ತದನಂತರ 4ನೇ ತಾರೀಕಿನ ದಿವಸ ನಾವು ಬೆಂಗಳೂರಿಗೆ ತೆರಳಿ ಮೊನ್ನೆ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಕೂಡ ಈ ರೀತಿಯಾದಂತಹ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಈ ಸಮಾಜದ ಮೇಲೆ ಸರಣಿಯಾಗಿ ನಡೀತಿರುವಂತ ಏನು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿರ್ಬೋದು, ಸರಣಿ ಕೊಲೆಗಳಾಗಿರ್ಬೋದು, ಪ್ರಚೋದಿತ ಆತ್ಮಹತ್ಯೆಗಳಾಗಿರ್ಬೋದು, ಹಲವಾರು ಇವತ್ತಿನ ದಿವಸ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರ್ಬೋದು, ಎಲ್ಲದರ ಬಗ್ಗೆ ಇವತ್ತಿನ ದಿವಸ ಸರ್ಕಾರದ ಗಮನ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕೆನ್ನುವಂತ ನಿಯೋಗದ ಮನವಿಯನ್ನು ಮೊನ್ನೆ ಏನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಇವತ್ತಿನ ದಿವಸ ಕೊಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈ ಎಲ್ಲದರ ಬಗ್ಗೆ ಕ್ರಮ ಆಗದೆ ಹೋದ್ರೆ ಬರುವಂತಹ ಜೂನ್ 15ನೇ ತಾರೀಕಿನ ದಿವಸ
ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಈ ಸರ್ಕಾರಕ್ಕೆ ಎಚ್ಚರಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಧನ್ಯವಾದ.